forever on fire. ಇನ್ನೆರಡು ದಿನಗಳಲ್ಲಿ ಜಾಮೀನಿಗೆ ಆರೋಪಿ ದರ್ಶನ್ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಜಾಮೀನು ಅರ್ಜಿ ಕುರಿತು ಮಾತನಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಅವರ ಜಾಮೀನು ಅರ್ಜಿ ಯಾಕಂದ್ರೆ ನ್ಯಾಯಾಂಗ ಬಂಧನ ಈಗ ಮತ್ತೆ ವಿಸ್ತರಣೆ ಆಯಿತು 30ನೇ ತಾರೀಕಿನವರೆಗೂ. ನಿನ್ನೆ ಚಾರ್ಜ್ ಶೀಟ್ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಯಿತು. ಚಾರ್ಜ್ ಶೀಟ್ ಅನ್ನು ಕೂಡ ದರ್ಶನ್ ಓದಿದ್ದಾರೆ. ಅದರ ಅಂಶಗಳು ಗೊತ್ತಿದ್ದಾವೆ, ಯಾಕಂದ್ರೆ ಅವರು ಲಾಯರ್ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಕೂಡ ನೀನು ಹೋಗಿದ್ರು, ಈ ಹಿಂದೆನೂ ಕೂಡ 3-4 ಬಾರಿ ಹೋಗಿದ್ದಾರೆ. ಹೋದಾಗಲೂ ಕೂಡ ದರ್ಶನ್ ಅವ್ರ ಜೊತೆಗೆ ಬರೀ ಇದೆ ವಿಚಾರ, ಚಾರ್ಜ್ ಶೀಟು, ಜಾಮೀನು. ತಮ್ಮ ವಕೀಲರನ್ನು ಕೂಡ ಕರ್ಕೊಂಡು ಹೋಗಿದ್ರು ಲಾಸ್ಟ್ ಟೈಮ್ ಹೋದಾಗ. ಆದಷ್ಟು ಬೇಗ ನನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಅವರು ಕೂಡ ಗೋಳಾಡಿದ್ರಂತೆ. ಮತ್ತೊಮ್ಮೆ ವಕೀಲರ ಜೊತೆ ಚರ್ಚಿಸಿ ಜಾಮೀನಿಗೆ ಅರ್ಜಿಯನ್ನು ಹಾಕಲಿದ್ದಾರೆ. ಅಂದರೆ ಬಹುಶಃ 1-2 ದಿನದಲ್ಲಿ ಇದ್ರ ಬಗ್ಗೆ ನಿರ್ಧಾರ ಆಗಬಹುದು. ಸದ್ಯಕ್ಕೆ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ಕೊಲೆ ಆರೋಪಿ ದರ್ಶನ್. ನಿನ್ನೆ ತಮ್ಮ ಪತಿಯನ್ನ ಭೇಟಿಯಾಗಿ ಬಂದಿದ್ದಾರೆ ವಿಜಯಲಕ್ಷ್ಮಿ. ಆ ಸಂದರ್ಭದಲ್ಲಿ ದರ್ಶನ್ ಭಾವುಕರಾದರು. ಇಲ್ಲ, ಜಾಮೀನು ವಿಚಾರವಾಗಿ ಏನಾಗ್ತಾ ಇದೆ, ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತೇಳಿ. ಹಾಗಾಗಿ ನಿನ್ನೆ ವಿಜಯಲಕ್ಷ್ಮಿ ಅವರು ಧನ್ವೀರ್ ಎಲ್ಲ ಹೋಗಿದ್ರು, ಭೇಟಿಯಾದರು. ಆ ಸಂದರ್ಭದಲ್ಲಿ ದರ್ಶನ್ ಹೇಳಿದ್ದು, ಏನಾಗ್ತಾ ಇದೆ ಜಾಮೀನ್ದು, ವಕೀಲರು ಏನಂದರು, ಚಾರ್ಜ್ ಶೀಟ್ದು ಗೊತ್ತಿದೆ ಬಿಡಿ ಅವ್ರಿಗೆ. ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂಥೇಳಿ 3991. ಮುಂದಿನ ಕಾನೂನಾತ್ಮಕ ಹೋರಾಟ ವಕೀಲರ ಜೊತೆಗೆ ವಿಜಯಲಕ್ಷ್ಮಿಯವರು ನಿರಂತರವಾಗಿ ಚರ್ಚೆ ಮಾಡ್ತಾನೆ ಇದ್ದಾರೆ. ತಮ್ಮ ಗಂಡನನ್ನು ಜೈಲಿನಿಂದ ಬಿಡಿಸ್ಕೊಳ್ಬೇಕು ಅಂತೇಳಿ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾರೆ. ಬಟ್ ಟೈಮ್ ನೋಡಿಕೊಂಡು ಇಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಜಾಮೀನು ಅರ್ಜಿ ಸಲ್ಲಿಸಿದರೆ ಅದು ಮಾನ್ಯ ಆಗುತ್ತೆ. ಯಾಕಂದರೆ ಪವಿತ್ರ ಗೌಡರದ್ದು ರಿಜೆಕ್ಟ್ ಆಯಿತು, ಅನುಕುಮಾರ್ದು ರಿಜೆಕ್ಟ್ ಆಯಿತು. ಈ ಟೈಮ್ಲಿ ಜಾಮೀನು ಸಿಗುವುದು ಸಾಧ್ಯತೆಗಳು ಇದೆಯಾ ಇಲ್ವಾ? ಯಾಕೆಂದರೆ ಚಾರ್ಜ್ ಶೀಟ್ ಈಗ ತಾನೇ ಸಲ್ಲಿಕೆಯಾಗಿದೆ ಮತ್ತು CFSL ಕೆಲವೊಂದಿಷ್ಟು ಹೈದರಾಬಾದಿಂದ ವರದಿಗಳು ಬರಬೇಕಾಗಿದೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳು ಬರಬೇಕು. ಆ ವಿನಯ್ ಮೊಬೈಲ್ ಏನಿದೆ ಅದು ರಿಟ್ರೀವ್ ಆಗಬೇಕಿನ್ನು. ಕೆಲವೊಂದಿಷ್ಟು ಟೆಕ್ನಿಕಲ್ ಸಾಕ್ಷಿಗಳನ್ನು ಸಂಗ್ರಹಿಸೋದು ಬಾಕಿ ಇದೆ. ಹಾಗಾಗಿನೇ ಈಗ ಇವರಿಗೆ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಸಂದರ್ಭವನ್ನು ನೋಡಿಕೊಂಡು ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳು ಇದ್ದಾವೆ. ಮತ್ತು ದರ್ಶನ್ ಅವರ ಇತ್ತೀಚಿನ ಬಿಹೇವಿಯರ್ ಏನಿದೆ, ಆ ಪರಪ್ಪನ ಅಗ್ರಹಾರದಲ್ಲಿ ಅವರ ವರ್ತನೆ ಏನಿದೆ, ಅವರ ಡಿಮ್ಯಾಂಡ್ಗಳಿದೆ, ಎಲ್ಲವೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಮತ್ತು ಅವರ ಪಾತ್ರ ಏನಿದೆ ಚಾರ್ಜ್ ಶೀಟ್ನಲ್ಲಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ, ಇದೆಲ್ಲ ನೋಡಿಕೊಂಡು ಜಾಮೀನಿಗೆ ಅಪ್ಲೈ ಮಾಡೋ ಸಾಧ್ಯತೆಗಳಿದ್ದಾವೆ.